ಮಹಿಳಾ ಬಿಲ್ ಸೋಲಿಸಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳ ಈ ನಡೆ ನಿರ್ಧಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಲೋಕಸಭೆಯಲ್ಲಿ ಮಹಿಳಾ ಬಿಲ್ ಬಗ್ಗೆ ಮತದಾನ ನಡೆಯುತ್ತೆ, ಅದರಲ್ಲಿ ಮಹಿಳಾ ಬಿಲ್ಗೆ ಸೋಲಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳ ನಡೆ ಮತ್ತು ನಿರ್ಧಾರದ ಬಗ್ಗೆ ಪ್ರಧಾನಿ ಅವರಿಗೆ ಬೇಸರ ಆಗಿದೆ. ಸಿಸಿಎಸ್ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರಾತ್ರಿ 8:30 ಸುಮಾರಿಗೆ ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಮಹಿಳಾ ಬಿಲ್ಗೆ ಸೋಲಿನ ಹಿನ್ನೆಲೆಯಲ್ಲಿ ಮೋದಿ ಅವರು ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಕುತೂಹಲ ಮೂಡಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು. ವಿಪಕ್ಷಗಳ ವಿರುದ್ಧವೂ ಕೂಡ ಕಿಡಿಕಾರುವಂತಹ ಚಾನ್ಸಸ್ ಇದೆ ಈ ಒಂದು ಭಾಷಣದಲ್ಲಿ. ಯಾಕಂದ್ರೆ ವಿಪಕ್ಷದವರು ಇಂಡಿ ಕೂಟ ಏನಿದೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಮಹಿಳಾ ಬಿಲ್ಲನ್ನ ಸೋಲಿಸಿದ್ರು ಅಂತ. ಪ್ರತಿಪಕ್ಷಗಳ ರಾಜಕೀಯ ಹಾದಿ ಇನ್ನೂ ಕೂಡ ಕಠಿಣ ಆಗಲಿದೆ. ಮಹಿಳಾ ವಿರೋಧಿ ಪ್ರತಿಪಕ್ಷಗಳ ವಿರುದ್ಧ ಹೋರಾಟವನ್ನು ಈಗಾಗಲೇ ಬಿಜೆಪಿ ಆರಂಭ ಮಾಡಿದೆ. ದೇಶದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ರತಿಪಕ್ಷಗಳ ವಿರುದ್ಧ ಹೋರಾಟ ಆಗುತ್ತೆ. ಪ್ರತಿಪಕ್ಷಗಳದ್ದೇ ರಾಜಕಾರಣ ಅನ್ನೋದರ ಮನವರಿಕೆಗೆ ಈಗಾಗಲೇ ಎನ್ಡಿಎ ಮುಂದಾಗಿದೆ. ಪ್ರತಿಪಕ್ಷಗಳು ಈ ಒಂದು ಸೋಲನ್ನ ಮಾಡಿಸಿದ್ರಲ್ವಾ, ಈ ಸೋಲಿಗೆ ತಕ್ಕಂತಹ ಒಂದು ಬೆಲೆಯನ್ನ ತೆರಲೇಬೇಕು. ಪ್ರತಿಪಕ್ಷಗಳ ರಾಜಕೀಯ ಹಾದಿ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಗುತ್ತೆ. ಮಹಿಳಾ ವಿರೋಧಿ ಪ್ರತಿಪಕ್ಷದ ವಿರುದ್ಧ ದೇಶದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಎನ್ಡಿಎ ಪ್ರತಿಭಟನೆಯನ್ನು ನಡೆಸಲಿದೆ. ಪ್ರತಿಪಕ್ಷಗಳನ್ನಿಲ್ಲಿ ಮೇನ್ ಟಾರ್ಗೆಟ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕೃಷ್ಣ, ಇವತ್ತು ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ 8:30 ಸುಮಾರಿಗೆ. ಈ ಭಾಷಣದ ಮೇನ್ ಹೈಲೈಟ್ಸ್ಗಳು ಯಾವ ರೀತಿ ಇರಬಹುದು, ಇನ್ನೊಂದು ಕಡೆ ಬಿಜೆಪಿ ಯಾವ ರೀತಿ ಹೋರಾಟ ಮಾಡೋದಕ್ಕೆ ಪ್ರತಿಪಕ್ಷದ ವಿರುದ್ಧ ಸಿದ್ಧ ಆಗಿದೆ ಅಂತ? ಧನುಶ್ರೀ, ಲೋಕಸಭೆಯಲ್ಲಿ ನಿನ್ನೆ ದಿನ ಏನು ಮಹಿಳಾ ಮೀಸಲಾತಿ ಚರ್ಚೆ ಬಂದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಂದ್ರೆ ಅದು ಯಾವಾಗ ಬಿಲ್ಗೆ ಸೋಲಾಯಿತು ಅದಾದ ನಂತರವಾಗಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ರು. ಬಹಳ ಪ್ರಮುಖವಾಗಿ ತಪ್ಪು ಮಾಡಿದ್ರೆ ಬೆಲೆ ಏನ ತೆರಬೇಕಾಗತ್ತೆ ಅನ್ನೋದು. ಈಗ ಮುಂದುವರೆದ ಭಾಗವಾಗಿ ಈಗ ಬಿಲ್ ಸೋಲಾಗಿದ್ದ ಬಳಿಕವಾಗಿ ಇಡೀ ದೇಶದಲ್ಲೇ ಒಂದು ರೀತಿ ದೊಡ್ಡ ಮಟ್ಟದ ಜಟಾಪಟಿ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಕೂಡ ನಡೀತಾ ಇದೆ. ಇದು ನಡುವೆ ನರೇಂದ್ರ ಮೋದಿ ಅವರು ರಾತ್ರಿ 8:30 ಸುಮಾರಿಗೆ ಇಡೀ ದೇಶದ ಜನರನ್ನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಸಹಜವಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಂಡಿದೆ ನರೇಂದ್ರ ಮೋದಿ ಅವರ ಈ ಒಂದು ಭಾಷಣ. ಲೋಕಸಭೆಯಲ್ಲಿ ಈ ಒಂದು ಬಿಲ್ ಚರ್ಚೆ ಆದಂತ ಸಂದರ್ಭದಲ್ಲಿ ಭಾಷಣ ಮಾಡಿದ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಭಾಷಣ ಮಾಡಿದ ಸಂದರ್ಭದಲ್ಲಿ ಅದರ ಕ್ರೆಡಿಟ್ ಅನ್ನ ಅಂದ್ರೆ ಮಹಿಳಾ ಮೀಸಲಾತಿ ಬಿಲ್ ಜಾರಿ ಆದ ಸಂದರ್ಭದಲ್ಲಿ ಅದರ ಕ್ರೆಡಿಟ್ ಅನ್ನ ನೀವೇ ತೆಗೆದುಕೊಳ್ಳಿ, ಇಲ್ಲ ಅಂತಂದ್ರೆ ನೀವೇ ಅದ್ರ ಹೊರಬೇಕಾಗತ್ತೆ ಅನ್ನೋ ಒಂದು ಸಂದೇಶವನ್ನ ಒಂದು ಸೂಕ್ಷ್ಮವಾಗಿ ನರೇಂದ್ರ ಮೋದಿ ಕೊಟ್ಟಿದ್ರು. ಯಾವಾಗ ಕಾಂಗ್ರೆಸ್ ಮತ್ತೆ ಈ ಮಿತ್ರ ಪಕ್ಷದ ನಾಯಕರು ಯಾವಾಗ ಈ ಒಂದು ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಈಗ ಬಿಲ್ ಸೋಲಾಗುವಂತ ನಿಟ್ಟಿನಲ್ಲಿ ಕಾರಣಕರ್ತರಾದ್ರು. ಈಗ ಕಾಂಗ್ರೆಸ್ ನಾಯಕರ ನಡೆಯನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳನ್ನ ಒಂದು ರೀತಿ ಅಣಿಯುವಂತ ನಿಟ್ಟಿನಲ್ಲಿ ಕೂಡ ಕೇಂದ್ರದ ನಾಯಕರು ಈಗಾಗಲೇ ಕೇಂದ್ರದ ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಒಂದ್ ಕಡೆ ನರೇಂದ್ರ ಮೋದಿ ಅವರು ಇವತ್ತು 8:30 ಸುಮಾರಿಗೆ ಭಾಷಣವನ್ನು ಮಾಡೋದಕ್ಕೆ ಕೂಡ ಮುಂದಾದ್ರೆ, ಮತ್ತೊಂದು ಕಡೆ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆ ಅಲ್ಲಲ್ಲಿ ಕೂಡ ನಡೀತಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಾಗಿರ್ಬೋದು, ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ವಿರುದ್ಧವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವತ್ತು ರಾತ್ರಿ 8:30 ಸುಮಾರಿಗೆ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಅಂದ್ರೆ ಕಾಂಗ್ರೆಸ್ ಮುಖ್ಯವಾಗಿ ಮಹಿಳೆಯರನ್ನ ಏಳಿಗೆಗೆ ಸಹಿಸೋದಿಲ್ಲ, ಯಾವಾಗಲೂ ಕೂಡ ಮಹಿಳಾ ವಿರೋಧಿ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಮೀಸಲಾತಿ ಸಂಬಂಧಪಟ್ಟಂತೆ ನಾನು ಆರಂಭದಲ್ಲಿ ಹೇಳಿದ್ದೆ, ಅದರ ಕ್ರೆಡಿಟ್ ಅನ್ನ ನೀವೇ ತೆಗೆದುಕೊಳ್ಳಿ ಅನ್ನುವಂಥದ್ದು. ಆದ್ರೀಗ ಕೇವಲವಾಗಿ ಕುಟುಂಬ ರಾಜಕಾರಣ ಅಂದ್ರೆ ಈಗಾಗಲೇ ಸೋನಿಯಾ ಗಾಂಧಿ ಆಗಿರ್ಬೋದು, ಮತ್ತೆ ಈಗ ಪ್ರಿಯಾಂಕಾ ಗಾಂಧಿ ಅವರು ಕೂಡ ರಾಜಕೀಯದಲ್ಲಿದ್ದಾರೆ. ಕೇವಲವಾಗಿ ಕುಟುಂಬ ರಾಜಕಾರಣಕ್ಕೋಸ್ಕರವಾಗಿಯೇ ಈ ಒಂದು ನಾಯಕರು ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಮಿತ್ರ ಪಕ್ಷದ ನಾಯಕರು ಈ ಒಂದು ಬಿಲ್ ಅನ್ನ ವಿರೋಧವನ್ನ ಮಾಡ್ತಾ ಇದ್ದಾವೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಇವರಿಗೆ ತಕ್ಕವಾದಂತಹ ಒಂದು ಸಂದೇಶವನ್ನ ಅಂದ್ರೆ ತಕ್ಕವಾದಂತಹ ಪಾಠವನ್ನ ಕಲಿಸಿ ಅನ್ನೋ ಒಂದು ಸಂದೇಶವನ್ನು ನರೇಂದ್ರ ಮೋದಿ ಅವರು ಕೊಡುವಂತ ಸಾಧ್ಯತೆ ಇದೆ. ಒಂದ್ ಕಡೆಗೆ ಪಶ್ಚಿಮ ಬಂಗಾಳ, ಮತ್ತೊಂದು ಕಡೆ ತಮಿಳುನಾಡು ರಾಜ್ಯದ ಚುನಾವಣೆ ಕೂಡ ನಡೀತಾ ಇದೆ. ಏನೇ ಆದ್ರೂ ಕೂಡ ಅಂದ್ರೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲೇ ಈ ಒಂದು ಬಿಲ್ ವಿಚಾರವಾಗಿ ಸದನ ಕರೆಯಬಹುದಾಗಿತ್ತು, ಚರ್ಚೆ ಮಾಡಬಹುದಾಗಿತ್ತು, ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಗಮನಿಸೇನೆ ಕೇಂದ್ರದ ಎನ್ಡಿಎ ನಾಯಕರು ಇದೀಗ ಒಂದು ರೀತಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದು ಈಗ ಬಿಲ್ ಜಾರಿ ಮಾಡುವಂತ ಕೂಡ ಮುಂದಾದ್ರು. ಆದ್ರೆ ಅಲ್ಲಿ ಬಹುಮತ ಇಲ್ಲದಿರತಕ್ಕಂತ ಸಂದರ್ಭದಲ್ಲಿ ಈಗ ಬಿಲ್ ಸೋಲಾಗಿದೆ. ಈಗ ಸೋಲಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಕಾರಣಕರ್ತರು ಯಾರು? ಅದು ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷದ
ಒಕ್ಕೂಟದ ನಾಯಕರು ಇದೀಗ ಈ ಒಂದು ವಿಚಾರವನ್ನ ಅವ್ರ ಮೇಲೆ ಎತ್ತಾಕುವಂಥದ್ದು ಒಂದು ರೀತಿ ಏನು ಪಶ್ಚಿಮ ಬಂಗಾಳ ಆಗಿರ್ಬೋದು ಮತ್ತೆ ತಮಿಳುನಾಡು ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಇದು ಈ ಒಂದು ನಡೆ ಈ ಒಂದು ವಿಚಾರ ಒಂದು ತಿರುಗ್ಬಾಣ ಆಗುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ನರೇಂದ್ರ ಮೋದಿ ಅವರು ಇವತ್ತು ರಾತ್ರಿ 8:30 ಸುಮಾರಿಗೆ ಭಾಷಣ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ರೀತಿ ತಮಿಳುನಾಡು ಆಗಿರ್ಬೋದು ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ರೀತಿ ಮತ ಚಲಾಯಿಸುವಂತ ನಿಟ್ಟಿನಲ್ಲಿ ಒಂದು ರೀತಿ ತಕ್ಕವಾದಂತಹ ಒಂದು ಮಹಿಳೆಯರಿಗೆ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ನರೇಂದ್ರ ಮೋದಿ ಅವರು ಮುಂದಾಗಿರುವಂತದ್ದು. ಒಂದು ರೀತಿ ಕರ್ನಾಟಕದ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಬಿಲ್ ಅನ್ನ ಏಕಾಏಕಿ ಕೇಂದ್ರ ಸರ್ಕಾರ ತಂದಿರುವಂತದ್ದು ಯಾವುದೇ ಒಂದು ಚರ್ಚೆಯನ್ನು ಕೂಡ ಮಾಡಿಲ್ಲ. ಮತ್ತೆ ಈ ಒಂದು ಬಿಲ್ ತರೋದಾದ್ರೆ ಬಹಳ ಪ್ರಮುಖವಾಗಿ 2024 ಲೋಕಸಭಾ ಚುನಾವಣೆ ಮುಂಚಿತವಾಗಿ ತರಬಹುದಾಗಿತ್ತು. 2011 ಜಾತಿ ಜನಗಣತಿ 2011 ಜನಗಣತಿಯ ಆಧಾರದ ಮೇಲೆ ಈ ಒಂದು ಬಿಲ್ ಅನ್ನ ತರಲಾಗಿದೆ. ಇದು ಕೇವಲವಾಗಿ ಒಂದು ರೀತಿ ಅಂದ್ರೆ ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಕ್ಷೇತ್ರ ಮರು ವಿಂಗಡಣೆ ಬಿಲ್ ತರೋದ್ರ ಮುಖಾಂತರವಾಗಿ ಎರಡೂ ಕೂಡ ತರ್ತಾ ಇರುವಂತದ್ದು. ಒಂದು ರೀತಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಒಂದು ರೀತಿ ಜನಸಂಖ್ಯೆ ಹೆಚ್ಚಿರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೇಂದ್ರದ ಎನ್ಡಿಎ ನಾಯಕರು ಈಗಾಗಲೇ ಒಂದು ತಂತ್ರಗಾರಿಕೆಯನ್ನು ಮಾಡಿದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಅನ್ನೋ ಒಂದು ಆಪಾದನೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಮಾಡೋದ್ರ ಮುಖಾಂತರವಾಗಿ ಎನ್ಡಿಎ ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಕೂಡ ಸಾರಿದ್ದಾರೆ. ನರೇಂದ್ರ ಮೋದಿ ಅವರ ಈ ಒಂದು ಭಾಷಣದ ಮೇಲೆ ಇಂಡಿ ಒಕ್ಕೂಟದ ನಾಯಕರು ಕೂಡ ಒಂದು ರೀತಿ ಪ್ರತಿತಂತ್ರವನ್ನು ರೂಪಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಒಂದು ರೀತಿ ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಕೇಂದ್ರದ ಎನ್ಡಿಎ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ತಕ್ಕವಾದಂತಹ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಒಂದು ಪಿತೂರಿಯನ್ನು ಮಾಡಿತು, ಅದನ್ನು ನಾವು ತಪ್ಪಿಸಿದ್ದೇವೆ, ಪ್ರಜಾಪ್ರಭುತ್ವವನ್ನು ನಾವು ಉಳಿಸಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ತಕ್ಕವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿ ಮಹಿಳಾ ಮೀಸಲಾತಿ ಮತ್ತೊಂದು ಕಡೆ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಅನ್ನುವಂಥದ್ದು ಈಗ ಕೇವಲವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಒಂದು ರೀತಿ ಗುದ್ದಾಟಕ್ಕೆ ಸಾಕ್ಷಿಯಾಗಿದೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಬಿಲ್ ಜಾರಿ ಮಾಡುವಂತ ಲಕ್ಷಣಗಳು ಕಾಣ್ತಿಲ್ಲ. ಅದೇನಿದ್ರು ಕೂಡ ಈಗ ಬಿಲ್ಗೆ ತಡೆ ಒಡ್ಡಿರುವಂತದ್ದು ಕಾಂಗ್ರೆಸ್ ಅನ್ನುವಂಥದ್ದು ಈಗ ಎನ್ಡಿಎ ನಾಯಕರ ವಾದವಾಗಿದೆ. ಹಾಗಾಗಿನೇ ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿ ತಿರುಗ್ಬಾಣ ಆಗುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆ ರೂಪಿಸುವಂತದ್ದು ಮತ್ತೆ ಇಡೀ ದೇಶದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಜಾಗೃತಪಡಿಸುವಂತದ್ದು ಮತ್ತೆ ಪಶ್ಚಿಮ ಬಂಗಾಳ ಮತ್ತೆ ತಮಿಳುನಾಡು ಚುನಾವಣೆಯಲ್ಲಿ ಕೂಡ ಹಿನ್ನಡೆ ಆಗುವಂತ ರೀತಿಯಲ್ಲಿ ಒಂದು ಸಂದೇಶವನ್ನ ನರೇಂದ್ರ ಮೋದಿ ಅವರು ಇವತ್ತು 8:30 ಸುಮಾರಿಗೆ ಭಾಷಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ನಾರಿ ಶಕ್ತಿ ಬಿಲ್ ಅಂಗೀಕಾರವಾಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ ಬನ್ನಿ. ಇದು ಕೇವಲ ಮಸೂದೆಯ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತಿನ ಮೋದಿ ನಾಯಕತ್ವದಲ್ಲಿ ನಾರಿ ಶಕ್ತಿ ಜಾಗೃತ ಆಗಿದೆ. ಮಹಿಳೆಯರ ಶಕ್ತಿಯನ್ನ ಅವಮಾನಿಸಿದ ನಿಮ್ಮನ್ನ ಇತಿಹಾಸ ಎಂದೂ ಕೂಡ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಮಾಡಿದ ದ್ರೋಹಕ್ಕೆ ಅಂತ್ಯ ಆಡೋ ಕಾಲ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮಹಿಳಾ ಮೀಸಲಾತಿ ನಾವು ಬಹಳ ದಶಕಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಇನ್ನೂ ಚರ್ಚೆ ಆಗಬೇಕು ಅಂದ್ರೆ ಅದು ಸ್ಪಷ್ಟವಾಗಿ ವಿಳಂಬ ಮಾಡುವಂತ ನೀತಿ ಸ್ಪಷ್ಟ ಆಗುತ್ತೆ. ರಾಜಕೀಯ ಲಾಭಕ್ಕಾಗಿ ತರಲಾಗ್ತಿದೆ ಅನ್ನೋ ಮಾತು. ಮೀಸಲಾತಿ ಇಲ್ಲದ ಕ್ಷೇತ್ರಗಳಲ್ಲಿ ಮಹಿಳೆಯರು ನಿಂತು ಗೆದ್ದು ಬರೋದು ಅಪರೂಪ ಅನ್ನುವಂಥ ಪರಿಸ್ಥಿತಿ ಇದೆ. ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಸಂಸದರು, ಎಷ್ಟು ಪರ್ಸೆಂಟ್ ಇದೆ ಮಹಿಳಾ ಶಾಸಕರು ಅಂತಂದರೆ ನಗಣ್ಯ ಅನ್ನುವಷ್ಟು ಇದೆ. ಅದಕ್ಕೋಸ್ಕರನೇ ಆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನ ನೀವಿವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಯಾಕೆಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರು, ಯಾವ ಪಕ್ಷಕ್ಕೆ ಇದರ ಕ್ರೆಡಿಟ್ ಬೇಡ, ಪೊಲಿಟಿಕಲ್ ಮೈಲೇಜ್ ಬೇಡ. ಇದು ಬಹುಕಾಲಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಮಹಿಳಾ ಸಬಲೀಕರಣ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯರ ಶೋಷಣೆ ಆಗಬಾರದು. ಆದ್ದರಿಂದ ಅವರಿಗೆ ಎಲ್ಲ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ. ಇನ್ನು ಸಂಸತ್ನಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾದ ವಿಚಾರದ ಬಗ್ಗೆ ಬಿಜೆಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಈ ಪಾಲಿಟಿಕ್ಸ್ ಬಿಯಾಂಡ್ ಆಗಿ ಮಹಿಳೆಯನ್ನು ನೋಡುವ ಆಲೋಚನೆ ಇಲ್ವಾ ನಿಮಗೆ? ಕಾಂಗ್ರೆಸ್ನ ಸಂಸದ ಮಹಿಳೆಯರೇ, ಯಾವ ಪುರುಷಾರ್ಥಕ್ಕೆ ಇದನ್ನು ಮಾಡ್ತಾ ಇದ್ದೀರಿ? ನೀವೆಲ್ಲ ರಾಜಕೀಯ ಘಟಕದ ಲೀಡ್ ಮಾಡಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ ನಿಮ್ಗಳ ಬಗ್ಗೆ ಮಾತಾಡೋದಕ್ಕೆ.
ಕಾಂಗ್ರೆಸ್ಸಿನ ಮಹಿಳಾ ನೀತಿಯನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಲೇಬೇಕಾಗತ್ತೆ. ಈ ರೀತಿ ಪಕ್ಷಕ್ಕೆ ಗಂಟು ಬಿದ್ದು ಸ್ವಾಭಿಮಾನವನ್ನ ಯಾರು ಮಾರ್ಕೊಳ್ಳಕ್ ಹೋಗ್ಬೇಡಿ ಅನ್ನೋ ಸಲಹೆಯನ್ನು ಕೊಡ್ತೀನಿ. ಇದು ನಾವು ಹೋರಾಟ ಮುಂದುವರಿಸ್ತೀವಿ. ಈ ಬಿಲ್ ಜಾರಿ ಆಗ್ಬೇಕು, ಆ ಚಾಲೆಂಜ್ ನಾನು ತಗೋತೀನಿ. ಇದೇನು ಮಲ್ಕೊಳ್ಳಲ್ಲ, ನಾವು 4 ದಿನ ಪ್ರತಿಭಟನೆ ಮಾಡಿ ತೂಚಿ ಅಂತ ನಿಮಗೆ ಬೀದಿಯಲ್ಲಿ ಹರಾಜಾಗ್ತೀವಿ. ಮನೆಯಲ್ಲೂ ಹೋಗಿ ನಿಮ್ಮ ಯೋಗ್ಯತೆಯನ್ನು ನಾವು ಅರ್ಥ ಮಾಡಿಸ್ತೀವಿ ಮಹಿಳೆಯರಿಗೆ. ಕಾಂಗ್ರೆಸ್ ಪಕ್ಷ ನಿನ್ನೆ ದಿವಸ ಮಾಡಿರುವಂತಹ ಅವಮಾನ ಭಾರತದ ಮಹಿಳೆಯರು ಎಂದು ಕ್ಷಮಿಸಲ್ಲ. ಭಾರತದ ಮಹಿಳೆಯ ಪ್ರತೀಕಾರ ಈ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೋಡಲಿ. ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, ಡಿಎಂಕೆ ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ನೀವು ನೋಡಿ, ಶ್ರೀಮತಿ ಪ್ರಿಯಾಂಕಾ ವಡ್ರಾ ಅವರು ಕಾಂಗ್ರೆಸ್ ಪರವಾಗಿ ಮಹಿಳಾ ವಿರೋಧಿ ನೀತಿಯನ್ನ ಮಂಡನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಆಗ್ಲೇ ಇದೆ. ಅವ್ರಿಗೆ ಮುಂಚೆ ಅವ್ರ ತಾಯಿ ಲೋಕಸಭೆಯಲ್ಲಿ ಇದ್ರು, ಈಗ ರಾಜ್ಯಸಭೆಯಲ್ಲಿ. ಹಾಗಾಗಿ ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ಡಿಎಂಕೆ ತಗೊಳ್ಳಿ, ಶ್ರೀಮತಿ ಕನಿಮೊಳಿ ಅವರು ಪಾರ್ಲಿಮೆಂಟ್ ಅಲ್ಲಿ ಜೋರಾಗಿ ಈ ಪ್ರಸ್ತಾಪದ ವಿರುದ್ಧ ಮಾತಾಡಿದ್ರು. ಯಾವ ಮನಸ್ಸಿನಿಂದ ಮಾತಾಡ್ತಾರೆ ಅರ್ಥ ಆಗಲ್ಲ. ಮೋದಿಜಿ ಅವರು ಕೊಡ್ತಕ್ಕಂಥ ಒಂದು ಅವಕಾಶಗಳು ಇದೆ, ಕೊಡ್ತಾರೆ ಅನ್ನೋ ಒಂದು ಅದಮ್ಯ ಆಸೆಯಿಂದ. ಯಾಕೆ ಈ ಮಾತು ಹೇಳ್ತಿದ್ದೇನೆಂದರೆ, 3 ಸರ್ತಿ ಇದು ಬಿಲ್ ಅದಕ್ಕೆ ಬೀಳ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಮಹಿಳೆಯರೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ, ರಾಜ್ಯಸಭಾ ಮತ್ತು ವಿಧಾನಸಭಾಕ್ಕೋಸ್ಕರ ಇವತ್ತು ಸಾಕಷ್ಟು ಮಹಿಳೆಯರಿಗೆ ಒಂದೊಂದು ಕ್ಷೇತ್ರ ವಿಂಗಡಣೆ ಮಾಡಿಬಿಟ್ರೆ ಆ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಎಷ್ಟೆಷ್ಟು ಸ್ಥಾನ ಬರ್ತಾವನ್ನೋದು ಕೂಡ ಒಂದು ಮಾಹಿತಿಯೊಂದಿಗೆ ಹೇಳಿದರು.